ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ಮುಖ್ಯವಾಗಿ ಸುಷ್ಮಾ ಸ್ವರಾಜ್ ಅವರ ಬಳಿಕವಾಗಿ ಹೆಣ್ಣು ಅಂದ್ರೆ ಮಹಿಳೆಗೆ ಇಲ್ಲಿ ಮಣೆ ಹಾಕಿರುವಂಥದ್ದು ಬಿಜೆಪಿ. ರೇಖಾ ಗುಪ್ತಾ ಅವರಿಗೆ ಬಿಜೆಪಿ ಬಹಳ ಸರ್ಪ್ರೈಸ್ ಆಗಿ, ಅಂದ್ರೆ ಬಹಳಷ್ಟು ಘಟಾನುಘಟಿಗಳಿದ್ರು. ರೇಖಾ ಗುಪ್ತಾ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಬಟ್ ಅವ್ರಿಗಿಂತ ಹೆಚ್ಚಿನ ಲಾಬಿ ಬಹಳ ಮಂದಿ ಮಾಡ್ತಾ ಇದ್ರು. ಈಗ ರೇಖಾ ಗುಪ್ತಾ ಅವರಿಗೆ ಮಣೆ ಹಾಕಲಾಗಿದೆ. ಅವ್ರ ಮನೆ ಮುಂದೆ ಸಹಜವಾಗಿ ಸಂಭ್ರಮಾಚರಣೆ ಇದೆ. ಶಾಲಿಮಾರ್ ಬಾಗ್, ದೆಹಲಿಯ ಶಾಲಿಮಾರ್ ಬಾಗ್ ಕ್ಷೇತ್ರದಿಂದ ಅವರು ಆಯ್ಕೆಯಾಗಿ ಬಂದಂಥದ್ದು, ಮೊದಲ ಬಾರಿ ಶಾಸಕಿಯಾಗಿರೋದು. ಆಮೇಲೆ ಸುಮಾರು 29,000 ಹತ್ತತ್ರ 30,000 ಮತಗಳ ಅಂತರದಲ್ಲಿ ಅವ್ರು ಗೆದ್ದು ಬಂದಿದ್ರು. ಆಮೇಲೆ RSSನ ಸಕ್ರಿಯ ಕಾರ್ಯಕರ್ತೆ ಕೂಡ ಹೌದು. ABVP ಸಂದರ್ಭದಿಂದನೂ ಕೂಡ ಅವರು ಅಂದರೆ ತಮ್ಮ ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ಅವರು ಭಾಳ ಸಕ್ರಿಯವಾಗಿದ್ದಂಥವ್ರು. ಅವರಿಗೆ ಈಗ ಮಣೆ ಹಾಕಲಾಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಇವರು ಆಪ್ ಕ್ಯಾಂಡಿಡೇಟ್, ಮತ್ತೋರ್ವ ಮಹಿಳಾ ಕ್ಯಾಂಡಿಡೇಟ್ ವಿರುದ್ಧನೇ ಇವರು ಗೆದ್ದು ಬಂದಂಥದ್ದು. ಸೊ ಈ ಮುಖ್ಯವಾಗಿ BJP ಭಾಳ ವಿನೂತ್ನವಾದಂಥ ಒಂದು ಸ್ಟ್ರಾಟಜಿಯನ್ನು ಹೂಡಿದೆ ಅಲ್ಲಿ.